ಮೇಕೆದಾಟು ಜಲಾಶಯಕ್ಕೆ ನಿರ್ವಹಣೆ ಅಗತ್ಯವಿರುವ ವನ್ಯಜೀವಿ ಅನುಮೋದನೆ ಪಡೆಯೋದಕ್ಕೆ ಸರ್ಕಾರ ಈಗ ಪ್ರತ್ಯೇಕ ಪ್ರಸ್ತಾವನೆ ಸಲ್ಲಿಸಿದೆ. ಹಿಂದೆ ಕೊಟ್ಟಿತ್ತು, ಅದರ ಪೂರ್ತಿ ಇಲ್ಲ ಇದು ಅಂತ ಕೇಂದ್ರ ಹೇಳಿದ್ರಿಂದ ಈಗೆಲ್ಲ ರಿಪೇರಿ ಮಾಡಿಕೊಟ್ಟಿದ್ದಾರೆ ಅಂತ ಸುದ್ದಿ. ಹೆಬ್ಬಗೋಡಿ ಡಿಪೋದಲ್ಲಿ ಪರೀಕ್ಷೆ ವೇಳೆ ಮೆಟ್ರೋ ಡ್ರೈವರ್ಲೆಸ್ ರೈಲು ಹಳಿ ತಪ್ಪುಬಿಟ್ಟಿದೆ. ಜನವರಿ 15ಕ್ಕಾಗಿದೆ, ತಡವಾಗಿ ಬೆಳಗ್ಗೆ. ಅದೆಲ್ಲ ಹೇಳೋಂಗಿಲ್ಲ. ಈಸ್ಟ್ ಇಂಡಿಯಾ ಕಂಪನಿ ಬ್ರಿಟಿಷರು ಹೇಳ್ತಾರೆ, ಏನಾದ್ರೂ ಬ್ರಿಟಿಷರೆಲ್ಲ ಔಸಿಟ್ಕೊಂಡಿರ್ತಾರೆ. ಆಮೇಲೆ ಅವ್ನು ಯಾರೋ ಮೌಂಟ್ ಬ್ಯಾಟನ್ ಒಬ್ಬ ಬಂದು ಹೇಳ್ತಾನೆ, ಲಾರ್ಡ್ ಮೌಂಟ್ ಬ್ಯಾಟನ್ ಯಾರಲ್ಲಿ, ಲಾರ್ಡ್ ಮೌಂಟ್ ಬ್ಯಾಟನಲ್ಲಿ ಹಾಂ ನೋಡ್ಕೊಳಪ್ಪ, ಅವ್ನ ರಿಲೇಟಿವೇ ಮೊನ್ನೆ ಅರೆಸ್ಟ್ ಆಗಿರೋದ ಮೇಲೆ ಯಾರೋ ನೀವು ಆಗ್ಬಿಟ್ಟಿರ. ಆಮೇಲೆ ಇದು ರಾಜ್ಯದಲ್ಲಿ ಸದ್ಯಕ್ಕೆ ಸಾರಿಗೆ ಬಸ್ ಟಿಕೆಟ್ ದರ ಏರಿಕೆ ಇಲ್ಲ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಅದೇನೋ 15% ಮಾಡಾಗಿತ್ತು, ಈಗ ಮಾಡಲ್ಲ ತಕ್ಷಣಕ್ಕೆ ಅಂತಲೇ ಹೇಳಿದ್ದಾರೆ. ಹೌದಾ? ಅಬ್ಬಾ, ಇಷ್ಟು ಒಳ್ಳೆ ಬುದ್ಧಿ ಬಂದ್ಬಿಡ್ತು ನಿಮಗೆ. ಒಂದ್ಸರಿ ಡಿ ಕೆ ಕೇಳ್ಬಿಟ್ಟು ತೀರ್ಮಾನ ಮಾಡಿ. ಯಾಕುವೆ ಬಾಯಿ ಮುಚ್ಕೊಂಡು ಮಾಡಿಸಿದ್ದನ್ನು ತಗೊಳ್ಳಿ, ಕಡಿಮೆ ಮಾಡಿದ್ದೀವಿ, ಸಂತೋಷದಲ್ಲಿ ಅಂತ ಹೇಳಿದ್ರು ಹೇಳ್ಬೋದು ಸಾಹೇಬರು, ನಂಬಕ್ಕೆ ಬರೋಲ್ಲ. ತಾಂತ್ರಿಕ ಸಮಸ್ಯೆಯಿಂದ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿದ್ದ ಗಗನಯಾತ್ರಿ ಸುನೀತಾ ವಿಲಿಯಮ್ಸು ಬದುಕಿದ್ದೆ ಪವಾಡ ಅಂತ ನಾಸಾ ಹೇಳಿದೆ. ಬಾಹ್ಯಾಕಾಶಕ್ಕೆ ತೆರಳಿದಾಗ ಅವರಲ್ಲೊಂದು ವರ್ಷ ಇದ್ದರು. ಕಂಪನಿ ವೈಫಲ್ಯ ಸ್ಟಾರ್ಲೈನರಿಂದ ಆಯ್ತಿದ್ದು. ಆಕೆ ಎಂಥ ದುರಂತದಲ್ಲಿ ಇದ್ದರು ಅಂತಂದರೆ, ಫಾರ್ಚುನೇಟ್ಲಿ ಎಲ್ಲ ಸಾಲ್ವಾಗಿ ಹೆಂಗೋ ಬಂದರು ಆಕೆ ಅಂತ ಆ ಥರದ ವರದಿಗಳು ಇತ್ತು ಆಕೆ ಮೇಲಿದ್ದಾಗಲೂ. ಅದನ್ನು ಅಲ್ಲಗೆಳೆದಿತ್ತು ಅಷ್ಟೇ ನಾಸಾ. ಆಗ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರ ವಿರುದ್ಧದ ಮಾನನಷ್ಟ ಮೊಕದ್ದಮೆ ಕೇಸಲ್ಲಿ ಕೇಸ್ ಸಂಬಂಧಪಟ್ಟಂಗೆ ರಾಹುಲ್ ಗಾಂಧಿ ಇವತ್ತು ಒಂದು 20 ನಿಮಿಷ ಕೋರ್ಟ್ಗೆ ಹಾಜರಾಗಿ ತಮ್ಮ ಹೇಳಿಕೆ ಹೇಳಕ್ಕೆ, ಇದು ರಾಜಕೀಯ ಪ್ರೇರಿತ, ಇದು ಅಷ್ಟೇ ಮುಗಿದ ಕತೆ ಅಂತೆಲ್ಲ ಹೇಳಿಬಿಡ್ತಾರೆ. ಕರ್ನಾಟಕ ಎಲೆಕ್ಷನ್ ವೇಳೆ ಏನೇನೋ ಬಾಯಿ ಬಂದಂಗೆಲ್ಲ ಹೇಳಿದ್ರಂತೆ. ಅವ್ರ ಮೇಲಿರೋ ಕೇಸೆಲ್ಲ ಅದು ಹೆಂಗೆಂಗೋ ನ್ಯಾಯಾಲಯಗಳು ಬಿಡ್ತಾ ಇವೆ. ಸರಿಯಲ್ಲ, ಡಿಫಮೇಷನ್ ಹಾಕೋಕ್ಕೂ ಕಷ್ಟ. ಅದು ಎಷ್ಟು ಕೇಸ್ ಬಿದ್ದುಬಿಡುತ್ತೋ ಏನಪ್ಪ ಅವ್ರು ಆಡೋದಕ್ಕೆ, ಏನೇನೋ ಹೇಳ್ಬಿಡ್ತಾರೆ. ತಮಿಳುನಾಡಿನಲ್ಲಿ ಅಣ್ಣಾ ಡಿ ಎಂ ಕೆ ಬಾಗಿಲು ಬಂದಾಯ್ತಲ್ಲ, ಅದಕ್ಕೆ ಮಾಜಿ ಸಿ ಎಂ ಪನ್ನೀರ್ ಸೆಲ್ವಮ್ ಸ್ಟಾಲಿನನ್ನು ಭೇಟಿ ಮಾಡಿದ್ದಾರೆ. ಮಾಡಿಬಿಟ್ಟು ಮಾಡಿ ಅಲ್ಲೇ ಸೇರ್ಕೊಳ್ಳಿ, ಯಾವನು ಬೇಡ ಅಂದಿರೋನು. ಯಾಕಂದರೆ ಅವ್ರು ಸೇರ್ಕೊಂಡ್ರೆ ಜೈಲಲ್ಲಿ ತಿಂದ ಆತ್ಮ ತೃಪ್ತಿಯಿಂದ ಆಹಾ ಅಂತ ಸಂತೋಷ ಪಟ್ಕೊಳತ್ತೆ ಈ ಅಪ್ಪನ ಸಿ ಎಂ ಮಾಡಿದ್ದಕ್ಕೆ. ಮಹಾರಾಷ್ಟ್ರದ ಭಿವಂಡಿನಲ್ಲಿ ಬಿಜೆಪಿಗೆ ಶಾಕ್. ಮೇಯರ್ ಪಟ್ಟಕ್ಕೆ ತಮ್ಮನ್ನು ಪರಿಗಣಿಸ್ತಿಲ್ಲ ಅಂತ 9 ಜನ ಕೌನ್ಸಿಲರ್ಗಳು ಕಾಂಗ್ರೆಸ್ ಜೊತೆ ಸೇರ್ಕೊಂಡ್ಬಿಟ್ಟಿದ್ದಾರೆ. ಅವರಲ್ಲೇ ಒಬ್ಬರನ್ನ ಯಾರನ್ನೋ ಮೇಯರ್ ಮಾಡ್ಕೊಂಬಿಟ್ಟಿದ್ದಾರೆ. ಮಾಡ್ಕೋಬೋದು, ಇವೆಲ್ಲ ಮಾಡ್ಕೊಳಕ್ಕಾಗಲ್ಲ ಅಂತಲ್ಲ. ಮೈಸೂರಲ್ಲೆಲ್ಲ ಆಗಿದೆ, ಇದೇನು ಹೊಸದಲ್ಲ ಇದು. ಅಲ್ಲ, ರೆಬೆಲ್ಗಳಾಗಿ ಕಾಂಗ್ರೆಸ್ ಜೊತೆ ಬಿ ಜೆ ಪಿ ಅಂತೆಲ್ಲ ಹೇಳಿದ್ನ ಆಮೇಲೆ ಅನುಭವಿಸ್ತಾರೆ ಅದನ್ನು ಅವರೆಲ್ಲ. ಮೇಘಾಲಯದ ವಾಯ್ಸ್ ಆಫ್ ಪೀಪಲ್ ಪಕ್ಷದಿಂದ ಶಿಲಾಂಗ್ ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾಗಿದ್ದ ರಿಕ್ಕಿ ಫುಟ್ಬಾಲ್ ಆಡುವಾಗ ಕುಸಿದು ಬಿದ್ದು ಮೃತಪಟ್ಟಿದ್ದಾರೆ. ಅಯ್ಯಯ್ಯ, 54 ವರ್ಷ ಅವ್ರಿಗೆ. ಆಸ್ಪತ್ರೆಗೆ ಕರ್ಕೊಂಡೋದ್ರಂತೆ, ಬದುಕಲಿಲ್ಲ ಬಂತೆ. ಕೇರಳದ ಆಸ್ಪತ್ರೆಯಿಂದ ವೈದ್ಯೆ ಎಡವಟ್ಟಿನಿಂದ ಮಹಿಳೆಯರೊಬ್ಬರ ಹೊಟ್ಟೆನಲ್ಲಿ 5 ವರ್ಷದ ನಂತರ ಕತ್ರಿ ಸಿಕ್ಕಿದೆ. 51 ವರ್ಷದ ಉಷಾ ಜೋಸೆಫ್ ಅವರು ಹೊಟ್ಟೆ ನೋವು ಅಂತ ಆಸ್ಪತ್ರೆಗೆ ಹೋದರೆ ಕತ್ರಿ ಇದೆಯಲ್ಲ ಅಂತ. ಇದಕ್ಕೆ ವೈದ್ಯ ಶಾಹಿದ ಆರೋಪ ನಿರಾಕರಿಸಿದ್ದಾರೆ. ನಾಳೆ ಶಸ್ತ್ರಚಿಕಿತ್ಸೆ ಮಾಡಿ ಕತ್ರಿ ಹೊರಗೆ ತೆಗಿತಾರಂತೆ. ಆರೋಪ ನಿರಾಕರಿಸಿದ್ದು ಅಂದರೆ ಆ ಒಮ್ಮ ಚುಚ್ಕೊಂಬಿಟ್ಟು ಒಳಗೆ ಹಾಕೊಂಬಿಟ್ಲಾ ಕತ್ರಿ ನಂಗಾರೆ? ಯಾವ ಡಾಕ್ಟ್ರ್ ರೀ ಈ ಒಮ್ಮ ಇವಳು? ನಿರಾಕರಿಸಿದ್ದು ಗೊತ್ತಿಲ್ಲ, ಹುಳೆ ಮಾಡಿದಾಳ ಇಲ್ವ? ಯಾರೊಬ್ರು ಹಾಕಿರ್ಬೇಕಲ್ಲ ಒಳಕ್ಕೆ, ಹೆಂಗೋಗೋತಿಲ್ದಿರಿ ಕತ್ರಿ ಒಳಕ್ಕೆ. ರಾಕಿಂಗ್ ಸ್ಟಾರ್ ಯಶ್ ನಟನೆ ಅತಿ ನಿರೀಕ್ಷಿತ ಟಾಕ್ಸಿಕ್ ಸಿನಿಮಾದ ಟೀಸರ್ ಬಂದಿದೆ. ಚಿತ್ರದ ರಾಯ ಪಾತ್ರದ ಪರಿಚಯ 2ನೇ ಟೀಸರ್ನಲ್ಲಿರೋದು. 2 ಲುಕ್ಕಲ್ಲಿದ್ದಾರೆ ಅವರು. ಈ ಸಲ ಯುದ್ಧನೇ ಬೇರೆ ಅಂತ ಡೈಲಾಗ್ ಹಾಕಿದ್ದಾರೆ ಸಾಹೇಬ್ರೊಂದು, ಇರಲಿ ಅಂತ. ಆಯಿತು ಸರ್, ಈ ಯುದ್ಧ ಇರಲಿ, ನಿಮ್ಮ ಜೊತೆನೂ ಯುದ್ಧ ಮಾಡೋಕ್ಕೆ ಭಾಳ ಜನ ಪಿತೂರಿಗೆ ರೆಡಿ ಇದ್ದಾರೆ, ಅದಕ್ಕೂ ರೆಡಿಯಾಗಿ. ದಕ್ಷಿಣ ಭಾರತದ, ಅದರಲ್ಲೂ ಕನ್ನಡದ ಸಿನಿಮಾಗಳು ಸಕ್ಸಸ್ ಆಗಬೇಕು ಅಂದರೆ ಅಷ್ಟು ಸುಲಭನೇ. ಎಂತೆಂಥ ಶಕುನಿಗಳಿವೆ, ಅದಾಗಬಾರ್ದು ಅಂತ ಬಯಸಕ್ಕೆ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇವೆ. ಅಯ್ಯೋಯ್ಯೋ, ಅದಕ್ಕೆ ಹೇಳಿದ್ದು ನಾನು ಅದನ್ನು. ನನ್ನ ಉದ್ದೇಶ ಅಂದರೆ ನಮ್ಮ ಕರ್ನಾಟಕದ್ದು, ಕನ್ನಡಕ್ಕೆ ಸಂಬಂಧಪಟ್ಟಿದ್ದು, ಕನ್ನಡದವ್ರದ್ದು ಯಾರದ್ದಾರು ಆಗಲಿ ಕ್ಲಿಕ್ಕಾದರೆ ನಾವು ಎದ್ದೆದ್ದು ಕುಣಿಬೇಕು. ಯಾಕಂದರೆ ನಮಗೆ ಸಂತೋಷ ಪಡೋಕ್ಕದು ಒಂದೇ ಇರೋದು. ಇನ್ನು ಸುತ್ತಲೂ ಕತ್ತಲೆ ಇದೆ. ಕಚಡಗಳು, ಕಂತ್ರಿಗಳು, ಬೋಗಸ್ ಫೆಲೋಸು, ದರೋಡೆಕೋರರು, ಹೇಸಿಗೆ ತಿನ್ನೋರು, ಸ್ವಾರ್ಥಿಗಳು, ಭ್ರಷ್ಟರು ಎಲ್ಲ ಸುತ್ತಲೂ ಇದೆ. ಹಾಗಾಗಿ ಈ ಥರದ ಎಂಟರ್ಟೈನ್ಮೆಂಟ್ ಎಲ್ಲರೂ ಸಂತೋಷ ಪಡೋಣ ರಾಜ್ಯದ ಬಗ್ಗೆ. ಸಕ್ಸಸ್ ನೋಡಿ.